ನಮಸ್ಕಾರ. ಆರ್‌ಸಿಬಿಯ ಮುಂದಿನ ಪಂದ್ಯ ಯಾರ ವಿರುದ್ಧ, ಎಲ್ಲಿ, ಎಷ್ಟು ಗಂಟೆಗೆ ಆರಂಭ? ಇಲ್ಲಿದು ನೋಡಿ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ಇನ್ನು ಆರ್‌ಸಿಬಿ ನಿನ್ನೆಯ ದಿವಸ ಸಿಎಸ್ಕೆ ತಂಡವನ್ನು ತಗ್ಗು ಬೆಳೆದು ಆತ್ಮವಿಶ್ವಾಸದಲ್ಲಿದ್ದರೆ, ಆರ್‌ಸಿಬಿಯ ಬ್ಯಾಟ್ಸ್ಮನ್ಗಳ ಆರ್ಭಟ ಈ ಒಂದು IPL ಸೀಸನ್ 2026ರಲ್ಲಿ ಮುಂದುವರೆದಿದೆ. ಮೊದಲ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಗೆದ್ದಿದ್ದ ಆರ್‌ಸಿಬಿ ತಂಡ ಸಿಎಸ್ಕೆ ವಿರುದ್ಧವೂ ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡಿದೆ. ಹೀಗಾಗಿ ಆರ್‌ಸಿಬಿ ಗೆದ್ದು ಇತಿಹಾಸವನ್ನು ನಿರ್ಮಿಸಿದರೆ, ಆರ್‌ಸಿಬಿಗೆ ಮುಂದಿನ ಎದುರಾಳಿ ಯಾರು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಆರ್‌ಸಿಬಿ ಈ ಬಾರಿಯ IPL ಸೀಸನ್ 19 ಬ್ಯಾಕ್ ಟು ಬ್ಯಾಕ್ ಎರಡೂ ಪಂದ್ಯ ಗೆದ್ದು ಹ್ಯಾಟ್ರಿಕ್ ಗೆಲುವಿನ ತವಕದಲ್ಲಿ ಆರ್‌ಸಿಬಿ ಬಳಗ ಇದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಆರ್‌ಸಿಬಿ ಮತ್ತು ಸಿಎಸ್ಕೆ ನಡುವಿನ ಮಹಾ ಯುದ್ಧದಲ್ಲಿ ಆರ್‌ಸಿಬಿ ತಂಡ 43 ರನ್ಗಳಿಂದ ಗೆದ್ದು ಬಿಗಿದೆ. ಹೀಗಾಗಿ ಆರ್‌ಸಿಬಿ ಸಿಎಸ್ಕೆ ವಿರುದ್ಧವೇ ಅತಿ ಹೆಚ್ಚು ರನ್ ಕಲೆ ಹಾಕಿದ ತಂಡವಾಗಿ ಹೊರಹೊಮ್ಮಿತು. 251 ರನ್ನನ್ನು ಆರ್‌ಸಿಬಿ ತಂಡ ಸಿಎಸ್ಕೆ ವಿರುದ್ಧ ಕಲೆ ಹಾಕಿ ಆರ್‌ಸಿಬಿ ಸಿಎಸ್ಕೆ ವಿರುದ್ಧವೇ ಅತಿ ಹೆಚ್ಚು ರನ್ ಗಳಿಸಿದ IPL ತಂಡವಾಯಿತು. ಈ ಮೂಲಕ ಇತಿಹಾಸ ಬರೆದರೆ ಆರ್‌ಸಿಬಿ ತಂಡಕ್ಕೆ ಮುಂದಿನ ಎದುರಾಳಿ ಯಾರು ಅನ್ನೋದು ಈಗ ನೋಡ್ತಾ ಬರೋಣ. ಇನ್ನು ಆರ್‌ಸಿಬಿ ತಂಡ ಸಿಎಸ್ಕೆ ಮತ್ತು ಹೈದರಾಬಾದ್ ವಿರುದ್ಧ ಆದ ನಂತರ ಹ್ಯಾಟ್ರಿಕ್ ಗೆಲುವಿನ ತವಕದಲ್ಲಿ ಇದ್ದರೆ, ಮುಂದಿನ ಎದುರಾಳಿ ಆಗಿರೋದು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಆರ್‌ಸಿಬಿ ತಂಡ ಇದೇ ಏಪ್ರಿಲ್ 10ರಂದು ಗುವಾಹಟಿ ಸ್ಟೇಡಿಯಂನಲ್ಲಿ ಎದುರಿಸ್ತಾ ಇದೆ. ಹೀಗಾಗಿ ಈ ಒಂದು ಪಂದ್ಯಕ್ಕಾಗಿ ಆರ್‌ಸಿಬಿ ಭರ್ಜರಿ ತಯಾರಿ ಕೂಡ ನಡೆಸಿದ್ದು, ಮೊದಲ 2 ಪಂದ್ಯ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಆಡಿರುವುದರಿಂದ ಈಗ 3ನೇ ಪಂದ್ಯ ಆರ್‌ಸಿಬಿ ಇರೋದು ಗುವಾಹಟಿ ಸ್ಟೇಡಿಯಂನಲ್ಲಿ. ಬಟ್ ಈ ಒಂದು ಪಂದ್ಯದಲ್ಲಿ ಕೂಡ ಆರ್‌ಸಿಬಿ ಬ್ಯಾಟ್ಸ್ಮನ್ಗಳು ಅದ್ಭುತ ಪ್ರದರ್ಶನ ಕೊಡ್ತಾರೆ ಅನ್ನೋ ಭರವಸೆಯಲ್ಲಿ ಆರ್‌ಸಿಬಿ ಅಭಿಮಾನಿಗಳು ಇದ್ದಾರಂತಲೇ ಹೇಳ್ಬೋದಾಗಿದೆ. ಇನ್ನು ಇದು ಏನಪ್ಪ ಅಂದರೆ, ಆರ್‌ಸಿಬಿ ಮತ್ತು RR ನಡುವಿನ ಮುಂದಿನ ಪಂದ್ಯ ಏಪ್ರಿಲ್ 10ರಂದು ಸಾಯಂಕಾಲ 7:30ಕ್ಕೆ ನಿಮಗೆ ಸಿಗ್ತಾ ಇದೆ. ಇದನ್ನು ಕೂಡ ನೀವು ಜಿಯೋ ಹಾಟ್‌ಸ್ಟಾರ್, ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ನೋಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.